ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಓಕೆ ಸರ್. ಚೇಂಜ್ ಆಫ್ ಡಾಕ್ಟರ್, ಚೇಂಜ್ ಆಫ್ ಪ್ಲೇಸ್ ಎರಡೂ ಆಗಬೇಕು. ನಿಮಗೆ ಸಕ್ಸಸ್ ಆಗುತ್ತೆ ವಿತಿನ್ 1.5 ಇಯರ್. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಯಶೋಧ ಅಂತ, ಮೈಸೂರಿಂದ ಕರೆ ಮಾಡ್ತಾ ಇರೋದು ಮೇಡಮ್. ಸರಿ, ಯಾರ ಬಗ್ಗೆ ಏನು ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಪ್ರಶ್ನೆಶಾಸ್ತ್ರ ಬಗ್ಗೆ ಮೇಡಮ್. 1ರಿಂದ 249 ಸಂಖ್ಯೆ ಹೇಳಿ. 6 ಮೇಡಮ್. ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ನಮ್ಮ ಮಗಳಿಗೆ ಮದುವೆ ಆಗಿ 4 ವರ್ಷ ಆಗೈತೆ, ಇನ್ನ ಮಕ್ಕಳಾಗಿಲ್ಲ, ಎಲ್ಲಾ ಕಡೆನೂ ತೋರಿಸ್ತಾ ಇದೀವಿ ಅಂದ್ರೆ ಇನ್ನ ಆಗಿಲ್ಲ. ಅದಕ್ಕೆ ಗುರುಜಿ ಹತ್ರ ಕೇಳ್ಬೇಕಿತ್ತು ಮೇಡಮ್. ಇಲ್ಲಿ ಮಕ್ಕಳು ಭಾಗ್ಯ ಸ್ವಲ್ಪ ಕಷ್ಟ ಮೇಡಮ್. ಪ್ರಶ್ನಾಶಾಸ್ತ್ರದಲ್ಲಿ 4, 4, 8 ಎಲ್ಲ ರೆಡ್ ಬಂದ್ಬಿಟ್ಟಿದೆ. ಓಕೆ, ಮಕ್ಕಳ ಭಾಗ್ಯ ತುಂಬಾ ಕಷ್ಟ ಅಂತ ಬರ್ತಾ ಇದೆ. ಗುರುವಿನ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಮಿನಿಮಮ್ 1 ವರ್ಷ ಇಲ್ಲಿಂದ ನೀವು ಕೇಳಿರೋ ಪ್ರಶ್ನೆಗೆ ಆಗೋದು ಕಷ್ಟ. ಯಾವ್ದಾದ್ರು ಮುಂಚೆ ಕನ್ಸೀವ್ ಆಗಿ ಈಗ 2 ವರ್ಷದಿಂದ ಮಾಡಿದೆ, ಪ್ರಶ್ನೆಶಾಸ್ತ್ರದಲ್ಲಿ ಕೇಳಿದೆ. 2026 ಮಾರ್ಚ್ ಒಳಗಡೆ ಆಯ್ತದೆ ಅಂತ ಹೇಳಿದ್ರಿ ಸರ್. 26 ಮಾರ್ಚ್. ಇವಾಗ ಇನ್ನೂ ಅದೇ ಪ್ರಶ್ನೆಯಲ್ಲಿ ನೆಗೆಟಿವೇ ಬರ್ತಾ ಇದೆಯಲ್ಲಮ್ಮ. ಅಷ್ಟು ದೂರ ತೋರಿಸಿದೆ. ಇಲ್ಲೂ ನಾನು ಮತ್ತೆ ಇದನ್ನು ನೋಡಬೇಕು ಅಲ್ಲ. ಇಷ್ಟೆಲ್ಲ ಮಾಡ್ತೀರಾ, ಕನ್ಸಲ್ಟೇಷನ್ ತೊಗೊಂಡ್ರೆ ನೀವು? ಇಲ್ಲ ಸರ್, ತಗೊಂಡೆ. ಇದಕ್ಕೆ ಮಾತ್ರ ನಿಮ್ಮ ಕೈಲಿ ಆಗಲ್ಲ. ಕನ್ಸಲ್ಟೇಷನ್ ತೊಗೊಂಡಿದ್ರೆ ನಮ್ಮ ಯಂತ್ರ ಮಂತ್ರದ ಬುಕ್ಕಲ್ಲಿ ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಮಂತ್ರಗಳು, ಯಂತ್ರಗಳನ್ನ ಬರ್ಕೊಡ್ತಾ ಇದ್ದೆ. ಅದನ್ನು ಮಾಡಲ್ಲ ಫ್ರೀ ಗಿರಾಕಿಗಳು ಇವರು. ಸುಮ್ಮನೆ ಇರಮ್ಮ, ನಾನೇನು ಇಲ್ಲಿ ದುಡ್ಡು ಮಾಡೋಕ್ಕೆ ಕೂತಿಲ್ಲ ಇಲ್ಲಿ. ನಮ್ಮನ್ನು ಕನ್ಸಲ್ಟ್ ಮಾಡಿದರೆ ಒಂದು ಸ್ವಲ್ಪ ಆದರೂ ಏನಾದ್ರು ಪ್ಲ್ಯಾನ್ ಮಾಡಿ ಒಳ್ಳೇದು ಮಾಡ್ಬೋದಾಗಿತ್ತಾನೆ. ಕರೆ ಮಾತ್ರ ಟ್ರೈ ಮಾಡ್ತೀರ ಒಂದು 50 ಸತಿ. ಅಲ್ಲ, ನಾನು ಹೇಳಿದ್ದು ನೋವಿದೆ ನಿಮಗೆ. ನಾನೀಗ ಇಮಿಡಿಯೇಟಾಗಿ ಇಲ್ಲಿ ಕೊಟ್ಟಿರೋದೇ ಪಾಪ ಗ್ಯಾರಂಟಿ ನೀವು ಸರ್ ಒಂದು 20 ನಿಮಿಷ. ಅದರಲ್ಲಿ ಎಷ್ಟೊಂದು ಮಾಡಬೇಕು. ಅಷ್ಟೊಳಗೆ ನಿಮಗೆ ಬುಕ್ ತೆಗೆದು ಈ ಮಂತ್ರಗಳನ್ನ ಪಠನೆ ಮಾಡಿ, ಈ ತಂತ್ರಗಳನ್ನ ಮಾಡಿ. ಯಂತ್ರ ಮನೆಯಲ್ಲೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದೀವಿ ಸರ್. ಕೈಲಾಶ ಯಂತ್ರ ಅನ್ನೋದೆಲ್ಲ ನಿಮ್ಮ ಮನೆಗೆ ದುಡ್ಡಿಗೋಸ್ಕರ, ನೆಮ್ಮದಿಗೋಸ್ಕರ. ಮಕ್ಕಳದ ವಿಚಾರನೇ ಬೇರೆ ಅಂದರೆ ಆರ್ಗ್ಯುಮೆಂಟ್ ಮಾಡ್ತಿರಲ್ಲ ನನ್ನ ಹತ್ರನೇ ನೀವು. ಬೇರೆ ಕಾಲ್ ಕಡೆ ಆರ್ಗ್ಯುಮೆಂಟ್ ಮಾಡೋರು ನಮ್ಮ ಹತ್ರ ಬೇಡ, ಸುಮ್ಮನೆ ಬಿಟ್ಟಾಕಿ. ಓಕೆ, ಧನ್ಯವಾದ. ತುಂಬ ಸೀರಿಯಸ್ ಆಗಿರೋದನ್ನು ನಾನೇನು ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ. ಈಗ ಕೆಲಸದ ವಿಚಾರ ಜ್ಯೋತಿಷ್ಗೆ ಹೋಗಬೇಕು ಅನ್ನೋದೇನಿಲ್ಲ. ಮದುವೆ ವಿಚಾರಕ್ಕೆ ಇವತ್ತೆಲ್ಲ ನಾಳೆ ಆಗುತ್ತೆ. ಈ ಮಕ್ಕಳ ವಿಚಾರ ಅನ್ನೋದು ಭಾಳ ಸೂಕ್ಷ್ಮ ಅಲ್ವಾ? ನಾವು ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆಯೋ ಬರ್ತಾರೋ ಬಿಡ್ತಾರೋ ಹೋಗ್ತಾರೋ ಅದು ಬೇಡ, ಬೇರೆ ಪ್ರಶ್ನೆ. ಆಗುತ್ತೆ ಆಗಲ್ಲ ಅಷ್ಟು ಹೇಳ್ಬಿಡ್ತೀವಿ. ಪ್ರಶ್ನಾಶಾಸ್ತ್ರದಲ್ಲಿ ರೆಡ್ಡೇ ತೋರಿಸಿದೆ. ಇವಾಗ ನಾನೇನು ಸುಳ್ಳು ತೋರಿಸಿದ್ನ? ಅವ್ರು ಹೇಳಿದ ನಂಬರ್ಗೆ ಹಾಕಿದೆ 448 ಬಂತು. ಸ್ವಲ್ಪ ಕಷ್ಟ ಇದೆ, 1.5 ಇಯರ್ ಅಂತ ಹೇಳಿದ್ದೀವಿ. ಅವಾಗ ಹೇಳಿದಾಗಲೂ ಕೂಡ 26 ಆದಮೇಲೆ ಅಂತ ಹೇಳಿರ್ತೀವಿ ಮಾರ್ಚಲ್ಲಿ. ಅದನ್ನು ಗುರ್ತಿಟ್ಕೊಂಡಿರ್ತಾರೆ ಹೊರತು ಬಂದು ಮೀಟ್ ಮಾಡಿಬಿಟ್ಟು ಅವ್ರ ಹತ್ರ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋ ಒಂದು ಮನೋಜ್ಞಾನ ಇಲ್ಲ ಅಂತಂದರೆ ಇವರು ಒಂಥರ ಕೋರ್ಟ್ ಇದ್ದಂಗೆ ಅನ್ಸುತ್ತೆ ಇವರೆಲ್ಲ. ಕೆಲವರೆಲ್ಲ ನೀವು ಹೇಳಿದರೆ ಆಗಿಲ್ಲ, ನಾವೇನು ಬರ್ಕೊಟ್ಟಿದ್ದೀವ ಅಥವಾ ನಾವೇನಾದ್ರು ತಗೊಂಡಿದ್ದೀವ? ಸ್ವಲ್ಪ ಜನಗಳಿಗೆ ಬುದ್ಧಿ ಕಮ್ಮಿ ಅಂತ ನನ್ನ 10 ವರ್ಷದ ಜ್ಯೋತಿಷ್ಯ ಅನುಭವದಲ್ಲಿದೆ. ಅಲ್ಲಿ 10 ರೂಪಾಯಿ ಹೋಗಿ ಕೇಳಿ ಅವನೇನೋ 50,000 ಪೂಜೆ ಹೇಳ್ತಾನೆ, ಅದನ್ನು ಮಾಡಿಸ್ತಾರೆ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಮಂತ್ರಪಠನೆ, ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ಗಂಡ ಹೆಂಡತಿ ಮಾಡಬೇಕು ತಂತ್ರಗಳನ್ನ ಕೊಡ್ತೀವಿ. ಆ ತಂತ್ರಗಳು ಯಾವ ಥರ ಇರುತ್ತೆ ಅಂತಂದರೆ, ಅವರು ಫೆಲೋಪಿಯನ್ ಟ್ಯೂಬ್ ಕ್ಲೀನ್ ಆಗುತ್ತೆ, ಮತ್ತು ಎಗ್ ಸ್ಟ್ರಾಂಗ್ ಆಗುತ್ತೆ, ಸ್ಪರ್ಮ್ ಕೌಂಟ್ ಜಾಸ್ತಿ ಆಗುತ್ತೆ, ಇವೆಲ್ಲ ಇರುತ್ತೆ. ಇವೆಲ್ಲ ನಮ್ಮ ಶಾಸ್ತ್ರದಲ್ಲಿ ಬುಕ್ಕಲ್ಲಿ ಬರೆದಿರೋದೆಲ್ಲ ಕೊಡ್ತೀವಿ. ಅದು ಹೇಳೋಕ್ಕೆ ಒಂದು 25 ನಿಮಿಷ ಬೇಕು ಅವರೊಬ್ಬರಿಗೆ.